ಐಡೆಂಟಿಟಿ ಎಲ್ಲನೂ ಎತ್ತಿಟ್ಟು ಎಲ್ಲರ ಥರ ಸಾಧಾರಣವಾಗಿ ಬದುಕಬೇಕು ಅಂತ ಆಸೆ ಆಗ್ತಿದೆ. ನೀನು ಹಿಂಗೆ ಹೇಳ್ತೀಯ ಕಣ. ಅದಾದ್ಮೇಲೆ ಯಾರನ್ನಾದ್ರೂ ನೋಡಿ ಏನಾದರೂ ಎಮೋಷನ್ ಆಗಿ ಹೆಲ್ಪ್ ಮಾಡ್ತೀನಿ ಅಂತ ಹೋಗಿ ಸಿಗಾಕೋತೀಯ ಅಲ್ವಾ? ಎಮೋಷನ್ ನಮ್ಮ ಕಂಟ್ರೋಲೆಲ್ಲ ಇರುತ್ತೆ, ನಾನು ನೋಡ್ಕೋತೀನಿ ಬಿಡು. ನೀನು ಇವಾಗ ತಾನೇ ಜೈಲಿಂದ ಹೊರಗಡೆ ಬಂದಿದ್ಯಾ. ಏನಾದರೂ ಮಾಡಿ ಪೊಲೀಸ್ ಹತ್ರ ತಗ್ಲಾಕೊಂಡ್ರೆ ಆಮೇಲೆ ನಿನ್ನ ಹಳೆ ಕೇಸ್ನೆಲ್ಲ ತೆಗೆದು ಕೆಣ್ಕೋದಕ್ಕೆ ಶುರು ಮಾಡ್ತಾರೆ. ಆಗ ನಿನ್ನ ಜೊತೆ ಇರೋರೆಲ್ಲ ಸಿಗಾಕೋತಾರೆ. ನಾನು ಏನು ಮಾಡಲ್ಲ, ನೀನು ಸುಮ್ಮನೆ ಭಯ ಪಡ್ಬೇಡ. ಇಲ್ಲಿಂದ ಆಚೆ ಬಂದ್ಮೇಲೆ ನಾನೇ ನಿನಗೆ ಕಾಲ್ ಮಾಡ್ತೀನಿ. ನಾನು ನಿನಗೆ ಫೋನು ಮಾಡಲ್ಲ. ನನ್ನ ಬಗ್ಗೆ ಯಾರೇ ಏನೇ ಕೇಳಿದ್ರು ನೀನು ಏನು ಹೇಳ್ಬೇಡ. ಓಕೆ, ಇಡ್ತೀನಿ. ಸರಿ. ಲುಂಗಿ, ನಂಗೆ ಟ್ಯಾಕ್ಸಿ ಬೇಡಪ್ಪ. ಟ್ಯಾಕ್ಸಿನಾ? ಬರ ಇಲ್ಲಿ. ಬಾರೋಣ. ಕಮ್ ಹಿಯರ್, ಸ್ಟ್ಯಾಂಡ್ ಹಿಯರ್. ನೀನ ಬೋಲ್ಟ್ ಕಣ್ಣನ್ನು ಚಿದಂಬರಂ ಕಳ್ಸಿರೋ ಬೋಲ್ಟ್ ಕಣ್ಣನ್ ನೀನೇ ತಾನೆ? ಹೌದು. ಅದ್ ಹೇಗೆ ಕರೆಕ್ಟಾಗಿ ಕಂಡು ಹಿಡಿದ್ರಿ? ಹೆಂಗ್ ಕಂಡಿಡ್ದ? ಕಿತ್ತೋಗಿರೋ ಲುಂಗಿ, ಜಿಪ್ಪೆ ಇಲ್ದಿರೋ ಜುಬ್ಬ, ಜಾತ್ರೆಲ್ ತಗೊಂಡ್ರೆ ಕನ್ನಡಕ, ಇಷ್ಟು ನೋಡಿದ್ರೆ ಗೊತ್ತಾಗಲ್ಲ ನೀನ್ ಯಾರು ಅಂತ. ಇದನ್ ಕಂಡಿಡಕ್ಕೆ ಜೇಮ್ಸ್ ಬಾಂಡ ಬರ್ತಾನೆ. ಅದೇನದ್ ಕತ್ತಲಿಸ್ಬಿಟ್ ರಾಜ? ಇದು ರಾಜನ ಒಂದು ಮೋಟಿವೇಶನ್. ಇಲ್ಲಿ ನಿಜವಾದ ರಾಜ ಒಬ್ಬ ಇದ್ದಾನೆ. ಯಾವನ ಬಂದಿಲ್ಲ ರಾಜ ಅನ್ನಂಗಿಲ್ಲ. ಅದ್ರೊಳಗಾಕೋ, ಹಾಕ. ಕಮ್. ಎಕ್ಸ್ಕ್ಯೂಸ್ ಮೀ, ನಿಮ್ ಕಾಫಿ. ನಿನ್ ಲೇಬರ್ ತಾನೆ? Yes. ಎತ್ಕೊಂಬ. ಓಕೆ ಅಣ್ಣ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅವೆಲ್ಲ ನಂಗೆ ಗೊತ್ತು, ಬಾರಯ್ಯ. ಬರ್ತಿದ್ದಂಗೆ ಬಕೆಟ್ ಇಡಬೇಡ, ಬಾ. ನೀವು ಹೇಗಣ್ಣ ಈ ಊರಿಗೆ ಬಂದ್ರಿ? ಅದೊಂದು ದೊಡ್ಡ ಇಷ್ಟ ಕಣಯ್ಯ. ನಾನು ಯಾರು ಅಂತ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏನ್ ಕೆಲಸ ಮಾಡ್ತಾ ಇದ್ದೀರಣ್ಣ? ಶಟ್ ಅಪ್ ಯುವರ್ ಮೌತ್. ನಾನು ಯಾವ ಕೆಲಸ ಮಾಡಬೇಕು? ನನ್ನ ಹತ್ರನೇ 500 ಜನ ಕೆಲಸ ಮಾಡ್ತಾರೆ. ಇಡಿಯಟ್. ಹಾಗಾದ್ರೆ ನೀವು ಬಿಸ್ನೆಸ್ ಮ್ಯಾನ? ಸ್ಕ್ರಾಪ್ ಬಿಸ್ನೆಸ್. ನೀವು ಇರೇನ ಟ್ಯಾಕ್ಸಿ ನಾನು ಕರಿತೀನಿ. ಟ್ಯಾಕ್ಸಿನ? ಬಿಸ್ನೆಸ್ ಮ್ಯಾನ್ ಅಂತ ಇದ್ದೀನಿ. ನನ್ನ ಹತ್ರ 500 ಜನ ಕೆಲ್ಸಕ್ಕಿದ್ದಾರೆ. ನನ್ನಂತವನು ಟ್ಯಾಕ್ಸಿಲ್ ಬರ್ಬೇಕಂತೆ. ಸಿ ಮೈ ಕಾರ್. ಇಂಡಿಯನ್ ರುಪೀಸ್ ಅಲ್ಲಿ ಇದು 4.5 crores. ನಿನ್ ಗಾಡಿ ಓಡ್ಸಕ್ ಬರುತ್ತಾ? ಏಯ್, ಓಡಿಸ್ತೀನಣ್ಣ. ಎತ್ತ ಗಾಡಿನ. ಎಲ್ಲಿಗೆ ಹೋಗ್ತಾ ಇದೀವಿ? ಹೋಗುವಾಗ ಎಲ್ಲಿಗೋ ಹೊಡಿ. ಏಯ್, ಇದೇ ನೀನು ಉಳ್ಕೊಳ್ಳೋ ಜಾಗ. ಈ ಬ್ಲಾಕ್ ಅಲ್ಲಿ ಎಲ್ಲಾ ಕಂಟ್ರಿ ಅವರು ಇದ್ದಾರೆ. ನಿನ್ ರೂಮ್ ಪಕ್ಕದಲ್ಲಿ ಪಾಕಿಸ್ತಾನದವ್ರು ಇದ್ದಾರೆ. ಹೌದಾ? ಹೆದರ್ಕಬೇಡ. ನೀನ್ ಕೇಳಿದಾಗೆಲ್ಲ ಉಪ್ಪು ಮೆಣಸಿನಕಾಯಿ ಅಳಿಸಿದ ಅನ್ನ ಎಲ್ಲ ಕೊಡ್ತಾರೆ. ಕನ್ನಡ ಮಾತಾಡ್ತಾರಾ? ನಮಗ್ ಮಾತಾಡಕ್ ನಾಚಿಕೆ ಅಷ್ಟೇ, ಆದ್ರೆ ಅವ್ರು ಸಾಕಾದಾಗ ಮಾತಾಡ್ತಾರೆ. ಹೌದೇನ್ ಬೋಲ್ಟ್ ಅಂತ ಹೆಸರ್ಕೊಂಡ್ಬಿಟ್ಟಿದ್ಯಾ? ಅದಾ, ನನ್ಗಾಗ ಒಂದ್ 12 ವರ್ಷ ಇರ್ಬೋದು. ನಮ್ಮೂರ್ ಸರ್ಕಲ್ ಅಲ್ಲಿ ಒಂದ್ ಕಡೆ ನಿಂತಿದ್ದೆ. ಒಂದ್ ಕಡೆ ನೋಡಿದ್ರೆ 2 ಪಕ್ಷದವರು ಅವ್ರಿಗವ್ರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ರು. ಒಂದ್ ಕಡೆ ನೋಡಿದ್ರೆ ಚೆನ್ನಾಗಿ ದುಡ್ಡಿರೋನು ಒಂದ್ ಒಳ್ಳೆ ಕಾರ್ ತಗೊಂಡ್ ಬಂದು ಫುಟ್ಪಾತ್ ಮೇಲೆ ಮಲಗಿರೋನ್ ಮೇಲೆ ಹತ್ತಿಸ್ಬಿಟ್ಟ. ನೀನ್ ಯಾಕೋ ಕುಡ್ದ್ ಬಂದ್ ನನ್ ಕಾರ್ಗೆ ಅಡ್ಡ ಬಂದಿದ್ಯಾ ಅಂತ ಅವ್ನಿಗೆ ಸರಿಯಾಗಿ ಹೊಡಿತಾ ಇದ್ದ. ನನ್ ಕಣ್ಮುಂದೆ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಸಾಲ್ದು ಅಂತ ಒಬ್ಬ ಪೊಲೀಸ್ ಅವನು ಬೈಕ್ ಅವನ ಹತ್ರ ಹೆಲ್ಮೆಟ್ ಹಾಕಿಲ್ಲ ಅಂತ ಅವನ ಹತ್ರ 100 ರೂಪಾಯಿ ಲಂಚ ಇಸ್ಕೊತಾ ಇದ್ದ. ಈ ರೀತಿ ಇಡೀ ಊರೇ ಅನ್ಯಾಯದಲ್ಲಿ ಮುಳುಗೋಗಿದಣ. ಅದನ್ನ ನಾನ್ ನೋಡ್ತಾನೆ ಇದ್ದಣ. ಗೊತ್ತಾಯ್ತು ಬಿಡ. ನೀನು ಬೋಲ್ಡ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿದಕ್ಕೆ ನಿನಗೆ ಬೋಲ್ಟ್ ಅಂತ ಛೇ, ಹಾಗೆಲ್ಲ ಏನಿಲ್ಲಣ್ಣ. ಹೀಗೆಲ್ರು ಅನ್ಯಾಯ ಮಾಡೋದ್ರಲ್ಲಿ ಬಿಸಿ ಇರ್ಬೇಕಾದ್ರೆ ಅಲ್ಲಿ ನಿಂತಿರೋ ಕಾರು, ಬೈಕು, ಸೈಕಲ್ ಎಲ್ಲದ್ರಲ್ಲೂ ಬೋಲ್ಟ್ ತೆಗೆದು ಕದ್ಬಿಡ್ತಾ ಇದ್ದೆ. ಅದಕ್ಕೆ ನನ್ನ ಹೆಸರು ಬೋಲ್ಟ್ ಕಣ್ಣ. ಇದೇ ಕಣಯ್ಯ ನನ್ನ ಗೋಡವನು. ನಿನಗೆ ಇದು ಸೂಟ್ ರೂಮ್. ಇಲ್ಲೇ ನೀನು ಉಳ್ಕೊಳ್ಳೋದು. ಇಲ್ಲ. ಎಸ್, ಇದು ತುಂಬಾ ಕಾಸ್ಟ್ಲಿ ಐಟಮ್ಸ್. ಬ್ಯಾಗ್ ಇಟ್ಬಿಟ್ಟು ಬಾ. 12ನೇ ವಯಸ್ಸಲ್ಲೇ ಬೋಲ್ಟ್ ಕದ್ದವನಲ್ವಾ ಇವನು? ಹಲೋ, ನಿನ್ನ ಕೈ ಚಳಕ ನಿಲ್ಲು ತೋರಿಸ್ಬೇಡ. ಅಣ್ಣ, ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಖರ್ಚಿಗೆ ಕಾಸು ಕೊಡ್ಲಿಲ್ಲ ಅಂತ ಆ ಕೆಲಸ ಮಾಡ್ದೆ ಅಣ್ಣ. ನನಗೂ ಕೂಡ ಅಭ್ಯಾಸ ಅಲ್ಲ, ತಿಳ್ಕೊ. ನಿಮ್ಮ ಹತ್ರ ಆ ಕೆಲಸ ಮಾಡಲ್ಲ ಬಿಡಿ. ನನ್ನನ್ನು ಯಾರಾದ್ರೂ ಕೆಣ್ಕೋವರೆಗೂ ನಾನು ಯಾರಿಗೂ ಮೋಸ ಮಾಡಲ್ಲ ಅಣ್ಣ. ಕೆಣಕ್ತೀನಿ, ನೀನ್ ತಡ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಬಾ. ಫ್ಯಾನ್ಗೆ ಹಾಕ್ಬಿಡ್ಬೇಡ. ಯಾಕಣ್ಣ? ಕಳ್ಸ್ಕೊಂಡು ತಲೆ ಮೇಲೆ ಬಿದ್ದೋಗ್ಬಿಡ್ತದೆ. ಬಾ, ತಿನ್ನಕ್ ಹೋಗೋಣ.